ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ತುಂಬಾ ಬ್ಯುಸಿ ಅವರ್ಸ್ ಆದ್ರೂ ಕೂಡ ಒಂದು ವ್ಲಾಗ್ ಮಾಡೋಣ ನೆನಪಿಗೆ ಅಂತ ಅನ್ಕೊಂಡ್ವಿ. ಮಾರ್ನಿಂಗ್ 8 o'clock ಆಗ್ತಾ ಇದೆ. ನಾನು ಎದ್ಬಿಟ್ಟು ಅಭಿನ ರೆಡಿ ಮಾಡ್ಸಿದ್ದೀನಿ, ನಾನು ರೆಡಿ ಆಗಿದ್ದೀನಿ. ಈ ಬ್ಯುಸಿ ಅವರ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಾನು ಹೋಗೋದಿನ ಅವರು ಕುಕ್ ಮಾಡ್ತಾರೆ, ಅವ್ರು ಹೋಗೋದಿನ ನಾನು ಕುಕ್ ಮಾಡ್ತೀನಿ, ಈ ತರ ನಡೆಯುತ್ತೆ. ಸೊ ಇವತ್ತು ಅವ್ರು ಕುಕ್ ಮಾಡಿದ್ದಾರೆ, ಏನ್ ಕುಕ್ ಮಾಡಿದ್ದಾರೆ ಅಂತ ನಾನು ಕೇಳ್ತೀನಿ. ಹಾಯ್, ಏನ್ರಿ ಕುಕ್ ಮಾಡಿದೀರಾ? ಏನಿದು? ಏನೇನೋ ಟೂತ್ ಪಿಕ್ಸ್ ಎಲ್ಲ ಹೋಗಿದೆ. ದಮ್ ಇವಾಗ ಇಷ್ಟು ಬೆಳಗ್ಗೆ ದಮ್ ಬಿರಿಯಾನಿ ಮಾಡ್ಕೊಂಡ್ ಕುತ್ಕೊಂತಾರ. ಓಕೆ, ಕೂಲ್. ಸೊ ವೆಜಿಟೇರಿಯನ್ ದಮ್ ಬಿರಿಯಾನಿ, ವೆಜಿಟೇಬಲ್ ದಮ್ ಬಿರಿಯಾನಿ. ಇದೇನು ಇದು ಸ್ಮೂದಿಗೆ ರೆಡಿ ಮಾಡ್ತಾ ಇದಾರೆ. ಡೈಲಿ ಮಾರ್ನಿಂಗ್ ನಾವು ಇಲ್ಲ ಆಪಲ್ ಸ್ಮೂದಿ ಮತ್ತೆ ಇಲ್ಲ ಬನಾನಾ ಸ್ಮೂದಿ ಕುಡಿತೀವಿ. ಬಾಳೆಹಣ್ಣು, ಡ್ರೈ ಫ್ರೂಟ್ಸ್, ಹನಿ ಇದಿಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಕುಡಿಯೋದು. ಆಮೇಲೆ ಇವ್ರು ಇದನ್ನ ಮಾಡಿದ್ದಾರೆ. ಇನ್ನೇನು ಇದನ್ನ ಬಾಕ್ಸ್ ಹಾಕೊಂಡು ಹೋಗ್ಬೇಕು. ಇಷ್ಟ ಆಯ್ತು. ಅಭಿ ರೆಡಿ ಆಗ್ತಾ ಇದ್ದಾನೆ. ಏನಾದ್ರೂ ಮಾತಾಡ್ರಿ ರಾಜೀವ್. ಸೊ ಅದೇ ಮಮತಾ ಆಫೀಸ್ ಹೋಗೋ ದಿವಸ ನಾನ್ ಬೆಳಿಗ್ಗೆ ಎಲ್ಲ ಕಿಚನ್ ರೆಸ್ಪಾನ್ಸಿಬಿಲಿಟಿ ನಾನ್ ತಗೊಳ್ಳೋದು. ಅದೆಲ್ಲ ಆಯ್ತು, ನಾ ಹೇಳಾಯ್ತು. ಸೊ ಅಭಿನ ರೆಡಿ ಮಾಡ್ಸೋದು, ಅಭಿನ ಸ್ಕೂಲಿಗೆ ಬಿಡೋದು ಎಲ್ಲ. ಸೊ ಎಲ್ರು ಎಂತ ಒಳ್ಳೆ ಗಂಡ ಅಂತ ಯಾರು ಹೆಲ್ಪಿಂಗ್ ಹ್ಯಾಂಡ್ಸ್ ಇರೋದಿಲ್ವಲ್ಲ, ಸೊ ಎಲ್ಲ ಹೆಂಡತಿನೇ ಮಾಡ್ಲಿ ಅಂತ ಬಿಡಕ್ ಆಗಲ್ಲ. ಒಂದ್ ಅಬ್ರಾಡ್ ಕಂಟ್ರಿ ಬಂದಾಗ ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ಲೇಬೇಕು, ಇಲ್ಲಾಂದ್ರೆ ವರ್ಕ್ ಆಗಲ್ಲ ಲೈಫ್. ಸೂಪರ್, ಥ್ಯಾಂಕ್ ಯು. ನಾನು ಹಂಗೆ ಪ್ಯಾರಲ್ ಆಗಿ ಅಭಿಗೆ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಬಾಕ್ಸಿಗೆ ಆರೆಂಜ್ ಹಾಕ್ಬೇಕು, ಇದು ವಾಟರ್ ಬಾಟ್ಲ್ ಫಿಲ್ ಮಾಡ್ಬೇಕು. ರಾಜೀವ್ ತಗೋ, ನಾನು ಅಭಿ ರೆಡಿ ಆದ್ ನಾನು ಚೆಕ್ ಮಾಡ್ತೇನೆ. ಅಭಿ, ಬೇಗ ಬೇಗ ರೆಡಿ ಆಗ. ಯಾಕೆ ಹೆಂಗ್ ಮಾಡ್ತೀನಿ? ಯಾಕೆ ವಿಡಿಯೋ ಮಾಡ್ತಾ ಇದೀಯಾ? ಸುಮ್ಮನೆ. ರೆಡಿನಾ? ಬೇಗ ಬೇಗ ಹಾಕೋ. ಯಾಕೆ ವಿಡಿಯೋ ಮಾಡ್ತಾ ಇದೀಯಾ? ಸುಮ್ಮನೆ ಬೇಗ ಹೊಡಿಯಪ್ಪ. ಇವತ್ತು ಥರ್ಸ್ಡೇ. ಅಭಿಗೆ ಟ್ರ್ಯಾಕ್ ಸೂಟ್, ಇದು ಟ್ರ್ಯಾಕ್ ಸೂಟ್ ಅಂತ ಹೇಳ್ತಾರೆ. ಒಳಗಡೆ ಒಂದು ಟೀ ಶರ್ಟ್, ಮೇಲ್ಗಡೆ ಇದು. ಕಮ್ ಲೇಟ್ ಆಯ್ತು. ಇದು ಕುಡಿ, ಇದು ಡೌನ್ ಸ್ಮೂದಿನಾ? ಕುಡಿ ಅಭಿರಾಮ್, ಇದು ಕುಡಿ, ನಾನು ಕುಡಿತೀನಿ. ಸಾಕು. ತಲೆ ಬಚ್ಕೊಂಡಿಲ್ಲ ಚಿನ್ನ. ಯೂಶಲಿ ನಮ್ಮ ಮಾರ್ನಿಂಗ್ ಅವರ್ಸ್ ತುಂಬಾನೇ ಬಿಸಿ ಇರುತ್ತೆ. ಅಭಿ ಸ್ಕೂಲಿಗೆ ಹೋಗ್ಬೇಕು, ನಾನು ಆಫೀಸ್ಗೆ ಹೋಗ್ಬೇಕು. ನಾನು ವೀಕ್ಲಿ ಟ್ವೈಸ್ ಆಫೀಸ್ಗೆ ಹೋಗ್ತೀನಿ. ನಂದು ಹೈಬ್ರಿಡ್ ಮಾಡೆಲ್ ಇರುತ್ತೆ. ಈ ಬಿಸಿ ಅವರ್ಸ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ. ರಾಜೀವ್ ಒಂದ್ ವೀಕಲ್ಲಿ 2 days ಅವ್ರದ್ದು ವರ್ಕ್ ಫ್ರಮ್ ಆಫೀಸ್ ಇರುತ್ತೆ, ನಂದು 2 days ವರ್ಕ್ ಫ್ರಮ್ ಆಫೀಸ್ ಇರುತ್ತೆ. ನಾವಿಬ್ರು ಕೂಡ ಕೋಆರ್ಡಿನೇಟ್ ಮಾಡ್ಕೊಂಡು ಆ ವೀಕಲ್ಲಿ ಯಾವತ್ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂತೀವಿ. ಇವತ್ತು ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ರಾಜೀವ್ ನನ್ಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹಾಗೆ ನನ್ನನ್ನ ಡ್ರಾಪ್ ಮಾಡ್ತೀನಿ ಅಂದ್ರು. ಯೂಶಲಿ ನಾನು ಟ್ರಾಮ್ ಅಥವಾ ಬಸ್ ಅಲ್ಲಿ ಹೋಗ್ತಾ ಇದ್ದೆ. ನಾನು ಇವಾಗ ಸೆಕೆಂಡ್ ಟ್ರೈಮಿಸ್ಟರ್ ನಡೀತಾ ಇದೆ, ಅದಕ್ಕೆ ರಾಜೀವ್ ನಾನೇ ಇವತ್ತು ಡ್ರಾಪ್ ಮಾಡ್ತೀನಿ, ಅಭಿನ ಸ್ಕೂಲಿಗೆ ಬಿಡ್ತೀನಿ ಅಂತ ಹೇಳಿದ್ರು. ನಾನು ರಾಜೀವ್ಗೆ ಹೇಳಿದ್ದೆ ನಿನ್ನೆ ನಾನು ವೆಜ್ ಬಿರಿಯಾನಿ ಇಲ್ಲ ವೆಜ್ ಪುಲಾವ್ ತಿನ್ಬೇಕನ್ನಿಸ್ತಿದೆ ಅಂತ. ಅದನ್ನ ಮೈಂಡಲ್ಲಿ ಇಟ್ಕೊಂಡು ಇವತ್ತು ಬೆಳಿಗ್ಗೆನೆ ಪ್ರಿಪೇರ್ ಮಾಡ್ಬಿಟ್ಟಿದ್ದಾರೆ ಇವರು. ಓಕೆ, ಮುದ್ದೆ ಆಗಿದೆ ಅಲ್ಲ, ಅನ್ನ ಇರ್ಲಿ ಬಿಡು, ಪರವಾಗಿಲ್ಲ. Look outside, morning's here, wanna fly. Join me, pills on my tree. Can't you see? You plus me, let's be free. Sing it loud, 1, 2, 3. ಇವಾಗ ಇಲ್ಲಿ ಎಂಡ್ ಆಫ್ ಮಾರ್ಚ್, ಇನ್ನೇನು ಮರಗಳೆಲ್ಲ ಚಿಗುರು ಬಿಡಕ್ ಸ್ಟಾರ್ಟ್ ಮಾಡ್ತಾ ಇದೆ. ಚಿಗುರು ಬಿಡೋಕೆ ಬರಕ್ಕೆ ಎರಡು ಒಟ್ಟಿಗೆ ಹೇಳಕ್ ಹೋದೆ, ಮಿಕ್ಸ್ ಆಗಿ ಹಂಗ್ ಬಂತು. ನಗ್ಬೇಡ್ರಿ, ಎಷ್ಟೊತ್ತಾಗುತ್ತೆ ಆಫೀಸ್ಗೆ ಹೋಗೋದು, ಲೇಟ್ ಆಗುತ್ತೆ ಇವತ್ತು. ಅಭಿನ ಫಸ್ಟ್ ಸ್ಕೂಲಿಗೆ ಡ್ರಾಪ್ ಮಾಡಿ ಈಗ ನಾವು ಆಫೀಸ್ ಕಡೆ ಹೋಗ್ತಾ ಇದೀವಿ. ಇವಾಗ ಪೀಕ್ ಅವರ್ಸ್ ಅಲ್ವಾ, ತುಂಬಾ ಟ್ರಾಫಿಕ್ ಇದೆ. ನೋಡಲ್ಲಿ ಡೈಸಿ ಫ್ಲಾಶ್ ಬಿಟ್ಟಿದೆ ಅಲ್ಲಿ.
ಇಟ್ಸ್ ಇಂಡಿಕೇಶನ್ ದಟ್ ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ ಅಂತ. ಹಾಗೆ ರೋಡ್ ತುಂಬಾ ಡೇರಿ. ಇಲ್ಲೂ ಟ್ರಾಫಿಕ್ ನೋಡಿ. ಸಮ್ಮರ್ ಬಂತಂದ್ರೆ ಎಲ್ರು ಬೈಕ್ ಅಲ್ಲಿ ಓಡಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಬೈಕ್ ಅಂದ್ರೆ ಸೈಕಲ್, ಬೈಸಿಕಲ್ ಬೈಕ್ ಅಂತಾರೆ. ಇವಾಗ ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡಿ. ರೋಡಲ್ಲೆಲ್ಲ ಟ್ರೀಸ್ ಅಲ್ಲೆಲ್ಲ ಫ್ರಾಸ್ಟ್ ಬಿಟ್ಕೊಂಡು ಹೋಗ್ತಾರೆ. ಚೆರಿ ಬ್ಲಾಸಮ್ ಸ್ಟಾರ್ಟೆಡ್. ಸ್ಕೂಲ್ ಇದೆ ನೋಡಿ. ಇಲ್ಲಿ ಒಂದು ಯಾರು ಸ್ಕೂಲಿಗೆ ಹೋಗ್ತಾ ಇದಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು. 8:45. ಸ್ಕೂಲ್ ವೇ. ಈಗ ನಮ್ ಇಂಡಿಯಾದಲ್ಲೆಲ್ಲ ನಮಗೆ ಸೈಕಲ್ ಅಂದ್ರೇನೆ ಅರ್ಥ ಆಗೋದು. ಸೈಕಲ್, ಬೈಕ್ ಅಂದ್ರೆ ನಮಗೆ ಏನ್ ಬರುತ್ತೆ, ಇಲ್ಲಿ ಬೈಕ್ ಅಂತಾರೆ. ಮೋಟಾರ್ ಬೈಕ್ ಅನ್ನೋದನ್ನ ನಾವು ಬೈಕ್ ಅನ್ಕೊಂಡು ಅದೇ ಅದನ್ನ ಕ್ಲಾರಿಫೈ ಮಾಡ್ಬೇಕಷ್ಟೇ. ನೋಡಲ್ಲ, ಅದನ್ನ ಬೈಕ್ ಅಂತಾರ ಅವ್ರು. ಆತರ ಸ್ಕೂಟರ್, ಇದು ಸ್ಕೂಟರ್. ಸುಮ್ನೆ ಇರೋ, ಅದು ಬೈಕ್. ಅದು ಬೈಕ್, ಅದು ಎಲೆಕ್ಟ್ರಿಕ್ ಬೈಕ್. ಅದು ನಮ್ಮ ಆಫೀಸಲ್ಲೆಲ್ಲ ಹಂಗೆ ತರೋದು. ಇದು ನೋಡೋ, ಇದು ಸೈಕಲ್. ಸೈಕಲ್ ಎಲೆಕ್ಟ್ರಿಕ್ ಬೈಕ್ ಆಯ್ತಾ ನೋಡಿ. ಇಲ್ಲಿ ಇದು ರಿಯಲ್ ಬೈಕ್. ನಮ್ ಇಂಡಿಯಾದಲ್ಲಿ ಹೋಯ್ತಲ್ಲ ಆತರ ಬೈಕ್. ಮೋಟಾರ್ ಬೈಕ್. ನಾ ಸ್ಟಾರ್ಟಿಂಗ್ ಆಫೀಸ್ ಅಲ್ಲಿ ಬೈಕ್ ಸೈಕಲ್ ಅಂತಂದ್ರೆ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಬೈಕಿಗೆ ಬೈಕ್, ಸೈಕಲ್ ಅಂದ್ರೆ ಅರ್ಥ ಆಗಲ್ಲ. ಸೈಕಲ್ ಅಂದ್ರೆ ಕೆಲವೊಬ್ರು ಇದ್ರಲ್ಲಿ ಬರ್ತಾರೆ ಈ ತರ. ನೋಡಿದ್ದು ಇದು ಎಲೆಕ್ಟ್ರಿಕ್ ಬೈಕ್. ಅದು ಸ್ಕೂಟರ್ ಅಲ್ಲಿ ನೋಡಿ. ಅದು ಎಲೆಕ್ಟ್ರಿಕ್ ಸ್ಕೂಟರ್ ಇರುತ್ತೆ ನೋಡಲಿ. ಇದು ಸ್ಟಾರ್ಟ್ ಆಫ್ ಸ್ಪ್ರಿಂಗ್. ಡಫೋಡಿಲ್ಸ್ ಬಂದಿದೆ. ಐರ್ಲೆಂಡ್ಗೂ ಇಂಡಿಯಾಗೂ ಮೇಜರ್ ಡಿಫರೆನ್ಸಸ್ ಏನಾದ್ರು ಹೇಳ್ತೀಯಾ? ಇಫ್ ಯು ನೋ. ಮೇನ್ ಸೀಸನ್ಸ್ ಇಂಡಿಯಾದಲ್ಲಿ 3 ಸೀಸನ್, ಮಾನ್ಸೂನ್, ವಿಂಟರ್, ಸಮ್ಮರ್. ಬಟ್ ಇಲ್ಲಿ ಸ್ಪ್ರಿಂಗ್ ಅಂದ್ರೆ ಇಲ್ಲಿ ಚಿಗುರಕ್ ಸ್ಟಾರ್ಟ್ ಆಗತ್ತೆ. ಚೈತ್ರ ಕಾಲ ಕನ್ನಡದಲ್ಲಿ. ಯುಗಾದಿ ಬಂತಲ್ಲ. ಸೊ 4 ಸೀಸನ್ಸ್. ಆಮೇಲೆ ಮತ್ತೇನ್ ಡಿಫ್ರೆನ್ಸ್? ಅದೇ ಇಲ್ಲಿ ವಿಂಟರ್ ಬಂದ್ರೆ ಈ ತರ ಎಲ್ಲ ಉದ್ರೋಗ್ಬಿಡುತ್ತೆ ಎಲ್ಲ ಲೀವ್ಸ್ ಎಲ್ಲ, ಟ್ರೀಸ್ ಎಲ್ಲ ಬೋರ್ಡ್ ಎಕ್ಸ್ಟ್ರೀಮ್ ವೆದರ್ ಇರುತ್ತೆ ವಿಂಟರ್ ಅಲ್ಲೆಲ್ಲ. ಸೊ ನಾವ್ ಅನ್ಕೊಳ್ತಾ ಇದ್ವಿ ಹೆಂಗಿರ್ತಾರೆ ಇವರು, ಜೀವನ ಮಾಡ್ತಾರೆ ಅಂತ. ಸೊ ಫ್ರಿಜ್ ಅಲ್ಲಿ ಇದ್ದಂಗೆ ಇರುತ್ತೆ ಇಲ್ಲಿ ಟೆಂಪರೇಚರ್ 4 ಡಿಗ್ರಿ 2 ಡಿಗ್ರಿ 1 ಡಿಗ್ರಿ ಅಂತ. ಹೆಂಗ್ ಮಾಡ್ತಾರೆ ಅಂತ ಇವಾಗ ನಾವೇ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಇಟ್ ಈಸ್ ಆಲ್ಸೋ ಏನಂತ ಚಾಲೆಂಜಿಂಗ್ ಏನಿಲ್ಲ, ಪ್ಲೀಸಿಂಗ್ ಆಗೇ ಇರುತ್ತೆ. ಹಂಗ್ ನೋಡಿದ್ರೆ ಇಂಡಿಯಾಗ ಹೋದ್ರೆ ನಮಗೆ ಅಲ್ಲಿ 35 ಡಿಗ್ರಿ ತಡ್ಕೊಳ್ಳೋದು ಹೆಂಗೆ ಅನ್ನೋಂಗ್ ಆಗುತ್ತೆ. ಸೊ ಅದೊಂದು ಮೇಜರ್ ಡಿಫ್ರೆನ್ಸ್. ಆಮೇಲೆ ಥರ್ಡ್ಲಿ ಪಾಪ್ಯುಲೇಷನ್ ಕಡಿಮೆ ಇರೋದ್ರಿಂದ ಇವ್ರು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೇನೋ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ರೋಡ್ ಡಿಸಿಪ್ಲಿನ್ ತುಂಬಾ ಚೆನ್ನಾಗಿದೆ. ಆಮೇಲೆ ರೋಡ್ ಟ್ರಾಫಿಕ್ ರೂಲ್ಸ್ ಏನಿದೆಯಲ್ಲ, ಲಿಟ್ರಲಿ ನನಗೆ ಇಲ್ಲಿ ಬಂದ್ಮೇಲೆನೆ ಗೊತ್ತಾಗಿದ್ದು ಟ್ರಾಫಿಕ್ ರೂಲ್ಸ್ ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿರುತ್ತೆ. ಹಿಂಗೆಲ್ಲ ಫಾಲೋ ಮಾಡಬೇಕು, ಮಾಡಿದ್ರೇನೆ ಆಕ್ಸಿಡೆಂಟ್ಸ್ ಆಗಲ್ಲ. ಯಾಕೆ ಇಂಡಿಯಾದಲ್ಲಿ ಜಾಸ್ತಿ ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ ಅಂದ್ರೆ ನಾವು ಯಾವ ಲೇನ್ ಡಿಸಿಪ್ಲಿನ್ ಅದ್ರ ಬಗ್ಗೆ ಎಲ್ಲ ಐಡಿಯಾನೇ ಇಲ್ಲ ನಮಗೆ. ಸುಮ್ನೆ ನಮಗೆ ದಾರಿ ಸಿಕ್ಕಿದ್ರೆ ಸಾಕು, ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಇಲ್ಲಿ ಹಂಗಲ್ಲ ನೋಡಿ. ನಾವೀಗ ಸ್ಟ್ರೈಟ್ ಹೋಗ್ತಾ ಇದೀವಿ, ಲೇನ್ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು. ರೈಟ್ ಹೋದ್ರೆ ರೈಟಿಗೆ ಲೈನ್ ಮೇಂಟೈನ್ ಮಾಡ್ಬೇಕು, ಆತರ. ಆಮೇಲೆ ರೌಂಡ್ ಅಬೌಟ್ ಅಂತ ನಾನು ಕಾನ್ಸೆಪ್ಟ್, ಇದು ಹೊಸ ಕಾನ್ಸೆಪ್ಟ್ ಇಲ್ಲೇ ಅಂದ್ರೆ ಡ್ರೈವಿಂಗ್ ನಲ್ಲಿ ಇಲ್ಲಿ ಬಂದ್ಮೇಲೆ ನಾವೆಲ್ಲ ಸರ್ಕಲ್ ಹೊಸ ಕಾನ್ಸೆಪ್ಟ್. ಅಲ್ಲಿ ಸರ್ಕಲ್ ಇದೆ ನೋಡಿ, ಆ ಸರ್ಕಲ್ ಹತ್ರ ರೈಟ್ ತಗೊಳ್ಳಿ ಅಂತ ಹಂಗ್ ಮಾತಾಡ್ತಿದ್ವಿ. ರೌಂಡ್ ಅಬೌಟ್ ಅಲ್ಲಿ ಫಸ್ಟ್ ಎಕ್ಸಿಟ್, ಸೆಕೆಂಡ್ ಎಕ್ಸಿಟ್, ಆತರ ಮಾತಾಡ್ತಾ ಇದ್ವಿ. ಡ್ರೈವಿಂಗ್ ಇಂದು ತುಂಬಾನೇ ಡಿಫ್ರೆನ್ಸ್ ಇದೆ. ನಾನು ಐರ್ಲೆಂಡ್ ಬರೋಕ್ಕೂ ಮುಂಚೆ ನಾನು ಯೂಟ್ಯೂಬ್ ಅಲ್ಲಿ ಸ್ವಲ್ಪ ವಿಡಿಯೋಸ್ ನೋಡ್ತಾ ಇದ್ದೆ. ಅಂದ್ರೆ ಐರ್ಲೆಂಡ್ ಅಲ್ಲಿ ಏನಾದ್ರು ಹೇಗಿದೆ ವ್ಲಾಗ್ಸ್, ನಾವು ಐರ್ಲೆಂಡ್ ಬರ್ತೀವಿ ಅಂತ ಇದಾದ್ಮೇಲೆ ಅಂದ್ರೆ ಐರ್ಲೆಂಡ್ ಇಂದ ಯಾರಾದ್ರೂ ವ್ಲಾಗ್ಸ್ ಮಾಡ್ತಿದಾರ ಅಂತ. ಇಲ್ಲೆಲ್ಲ ರೋಡ್ಸ್ ಎಲ್ಲ ಹೇಗಿರುತ್ತೆ, ವೆಹಿಕಲ್ಸ್ ಎಲ್ಲ ಯಾವ ತರ ಇರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಅದಕ್ಕೆ ಇವಾಗ ಬರೀ ರೋಡೇ ತೋರಿಸ್ತಾ ಇದೀವಿ ಹೇಗಿರುತ್ತೆ. ಬೇರೆಯವ್ರಿಗೆ ಯಾರಾದ್ರೂ ಕ್ಯೂರಿಯಾಸಿಟಿ ಇದ್ರೆ ನೋಡ್ಬೋದು. ಈ ತರ ರೋಡ್ ಇರುತ್ತೆ. ಪೋಸ್ಟ್ ಮಾಡು ಆನ್ ಪೋಸ್ಟ್ ಅಲ್ಲ ಅವರು ಇಂಡಿಯಾ ಪೋಸ್ಟ್ ಆಫೀಸ್ ಇದ್ದಂಗೆ ಇದೆ. ಆನ್ ಪೋಸ್ಟ್ ಅಂತಾರೆ. ಇಂಡಿಯಾದಲ್ಲಿ ಇಂಡಿಯನ್ ಪೋಸ್ಟಲ್ ಸರ್ವಿಸಸ್ ಇರುತ್ತಲ್ಲ, ಇಲ್ಲಿ ಆನ್ ಪೋಸ್ಟ್ ಅಂತ ಕರೀತಾರೆ. ಈ ತರ ಸಮ್ಮರ್ ಬಂದ್ರೆ ನೋಡಿ, ಈ ತರ ಸೈಕಲ್ ಅಲ್ಲಿ ಬಂದ್ಬಿಟ್ಟು ಅವ್ರು ಪೋಸ್ಟ್ ಹಾಕಿ ಹೋಗ್ತಾರೆ. ವಿಂಟರ್ ಇದ್ರೆ ಅವ್ರದ್ದು ಒಂದು ವೆಹಿಕಲ್ ಇರುತ್ತೆ, ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ಕಾರಲ್ಲಿ ಬಂದ್ಬಿಟ್ಟು ಹಾಕ್ತಾರೆ. ಆಮೇಲೆ ನಮ್ ಇಂಡಿಯಾದಲ್ಲಿ ಕಾಮನ್ ಆಗಿ ಲೋಕಲ್ ಸ್ಟ್ರೀಟ್ ರೋಡ್ಸ್ ಅಂದ್ರೆ ಲೋಕಲ್ ಸ್ಟ್ರೀಟ್ಸ್ ಅಲ್ಲೆಲ್ಲ ನಮ್ಗೆ ಕಾಮನ್ ಆಗಿ ನಾವು ಬೈಕ್ಸ್ ಯೂಸ್ ಮಾಡ್ತೀವಿ, ಅಂದ್ರೆ ಸ್ಕೂಟ್ರು ಅದನ್ನೆಲ್ಲ. ಇಲ್ಲಿ ಇವರು ಸಮ್ಮರ್ ನಲ್ಲೇ ಯೂಸ್ ಮಾಡ್ತಾರೆ ಜಾಸ್ತಿ. ಯಾಕೆ ಅಂತ ಅಂದ್ರೆ ಅದೇ
ತುಂಬಾ ಕೋಲ್ಡ್ ಕ್ಲೈಮೇಟ್ ಅಲ್ವಾ. ಸೊ ಇವರು ವೆರಿ ರೇರ್ ನಾವು ನೋಡೋದು ರೋಡ್ ಮೇಲೆ ಬೈಕ್ಸ್ನೆಲ್ಲ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಮೋಟರ್ ಬೈಕ್ ನಾವು ಎಲ್ಲಾ ಕಡೆ ನೋಡ್ತಾನೆ ಇರ್ತೀವಿ. ಇಲ್ಲ ಅದು ಇವರು ಮೋಟರ್ ಬೈಕ್ ಎಲ್ಲ ಯೂಸ್ ಮಾಡ್ತಾರೆ ಅಂದ್ರೆ ಫುಲ್ ಸೇಫ್ಟಿ ಏನೇನ್ ನಾರ್ಮ್ಸ್ ಇರುತ್ತೋ ಅದ್ರ ಪ್ರಕಾರನೇ ಕರೆಕ್ಟ್ ಆಗಿ ಜಾಕೆಟ್ ಹಾಕೊಂಡು, ಸೇಫ್ಟಿ ಜಾಕೆಟ್ ಹಾಕೊಂಡು, ಹೆಲ್ಮೆಟ್, ಗ್ಲೌಸ್ ಎಲ್ಲ ಹಾಕೊಂಡು ಓಡಿಸ್ತಾರೆ. ನಾವೇನಿಲ್ಲ ಒಂದ್ ಹಾಲ್ ತಗೊಂಡ್ಬರ್ಬೇಕು ಅಂದ್ರೆ ಟೆಂಪರೇಚರ್ ಬೈಕ್ ಮೇಲೆ ಹತ್ಕೊಂಡು ಹೋಗ್ತಾರೆ. ನಾಟ್ ಓನ್ಲಿ ಟೆಂಪರೇಚರ್, ಲೈಕ್ ಆಮೇಲೆ ಇಲ್ಲೇನ್ ಗೊತ್ತಾ, ತುಂಬಾ ಈವನ್ ಏಜ್ಡ್ ಪೀಪಲ್ ಕೂಡ ಸೈಕಲ್ ಓಡಿಸ್ತಾರೆ ಗೊತ್ತಾ. ತುಂಬಾ ಏಜ್ಡ್, ಮೋರ್ ದನ್ 60. ಫಿಟ್ನೆಸ್ ಗೆ ಜಾಸ್ತಿ ಫಿಟ್ನೆಸ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ತುಂಬಾ ವಾಕ್ ಮಾಡ್ತಾರೆ, ರನ್ನಿಂಗ್ ಜಾಸ್ತಿ ಇಲ್ಲಲ್ಲ, ಜಾಗಿಂಗ್ ಮಾಡ್ತಾರೆ. ನನ್ಗೆ ಎಷ್ಟೋ ಜನ ನಾನ್ ನೀನ್ ನೋಡಿದೀವಲ್ಲ ಟ್ರಾಮ್ ಅಲ್ಲೆಲ್ಲ ಅವ್ರವ್ರೆ ಮ್ಯಾನೇಜ್ ಮಾಡ್ಕೊಂಡು 70-80 ಇಯರ್ಸ್ ಒಬ್ಬೊಬ್ರೆ ಇನ್ನೂ ವರ್ಕ್ ಮಾಡ್ತಾ ಇರ್ತಾರೆ. ಕೆಲವು ಕಡೆ ಎಲ್ಲ ಗ್ರಾಸರಿ ಸ್ಟೋರ್ ಅಲ್ಲೆಲ್ಲ ಬಿಲ್ಲಿಂಗ್ ಮಾಡೋದು 60-70 ಇಯರ್ಸ್ ಆಗಿರುತ್ತೆ. ಇಲ್ಲಿ ಆತರ 60 ಇಯರ್ಸ್ ಆದ್ಮೇಲೆ ಫುಲ್ ರಿಟೈರ್ಮೆಂಟ್ ತಗೋಬೇಕು ಅನ್ನೋ ರೂಲೇ ಇಲ್ಲ. ತುಂಬಾ ಆಕ್ಟಿವ್ ಆಗಿರ್ತಾರೆ. ನಾವೊಂದ್ ವಿಡಿಯೋ ಮಾಡಿದ್ವಿ ಆಕ್ಚುಲಿ ಕಾರ್ಕಲ್ಲಿ. ಅದ್ರಲ್ಲಿ ಒಬ್ಳು 70-75 ಇಯರ್ಸ್ ಓಲ್ಡ್ ಲೇಡಿ ಏನೋ ವಾಷಿಂಗ್ ಮಿಷಿನ್ ಫಿಕ್ಸ್ ಮಾಡ್ತಾ ಇದ್ಲು. ಅಂದ್ರೆ ಪ್ರಾಬ್ಲಮ್ ನ ಅಟೆಂಡ್ ಮಾಡ್ತಿದ್ಲು ಹೋಟೆಲ್ ಅಲ್ಲಿ. ಸೊ ಆತರ ಇಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ. ಫಿಟ್ನೆಸ್ ಆಮೇಲೆ ಇಂಡಿಪೆಂಡೆಂಟ್. ಹಾಸ್ಪಿಟಲ್ ಈ ಅಜ್ಜಂಗೆ ಎಷ್ಟಾಗಿರ್ಬೋದು ಏಜ್? ಮೋರ್ ದನ್ 60+ ಇರ್ಬೋದು. ಯಾವ ತರ ಜಾಬ್ ಮಾಡ್ತಾರೆ, ಹೊರಗಡೆ ಬಂದ್ಬಿಡ್ತಾರೆ. ಸಮ್ಮರ್ ಬಂದ್ರೆ ಯಾರು ಒಳಗಡೆ ಇರೋದೇ ಇಲ್ಲ. ಫಿಟ್ನೆಸ್ ಮತ್ತೆ ಇದಕ್ಕೆ ಬಟ್ ಒಂದ್ ಅರ್ಥ ಆಗಲ್ಲ, ಇವ್ರು ಯಾವಾಗ್ಲೂ ಬೂಸಿಂಗು ಮತ್ತೆ ಸ್ಮೋಕಿಂಗು ಇದಕ್ಕೆ ಅಬ್ಸೆಸ್ಡ್ ಆಗ್ಬಿಟ್ಟಿರ್ತಾರೆ. ಬಟ್ ಅದ್ ಹೆಂಗ್ ಅವರು ಒಳ್ಳೆ ಹೆಲ್ತ್ ಮೇಂಟೈನ್ ಮಾಡ್ತಾರೆ ಅನ್ನೋದು ಕ್ವಶನ್. ನೋಡಿ ಸ್ಟ್ರೀಟ್ಸ್ ಎಲ್ಲ ಹಿಂಗಿರುತ್ತೆ. ನಾನು ಅನ್ಕೊಂತ ಇದ್ದೆ ಹೇಗಿರುತ್ತೆ ಅಂತ. ಇದು ನೋಡಿ ಬ್ಯಾಂಕ್, ಅದು ಆ ಕಡೆ ಇರೋದು ಬ್ಯಾಂಕ್ ಕಂಡಿದ್ದು. ಇದು ಬಸ್ ಲೈನ್, ಆ ಕಡೆ ಬಸ್ ಲೈನ್, ಕಾರ್ ಲೈನ್. ಅಲ್ಲಿ ಏನಾದ್ರೂ ಕಾರ್ ಪಂಚರ್ ಆಯ್ತು ಅಂದ್ರೆ ನಮಗೆ ಇಂಡಿಯಾದಲ್ಲಿ ಎವ್ರಿ 200 ಮೀಟರ್ಸ್ಗೆ ಒಂದು ಪಂಚರ್ ಶಾಪ್ ಹತ್ರ ಎಲ್ಲ ಫಿಕ್ಸ್ ಮಾಡಕ್ ಒಂದ್ ₹100 ₹150 ಇದ್ರೆ ಪಂಚರ್ನ ಫಿಕ್ಸ್ ಮಾಡಿಸ್ಕೊಂಡು ಹೋಗ್ಬಿಡ್ಬೋದು. ಇಲ್ಲೆಲ್ಲ ಹಂಗಲ್ಲ, ನಾವೇ ಪಂಚರ್ ಹಾಕೋದನ್ನು ಕಲ್ತಿರ್ಬೇಕು. ಪಂಚರ್ ಕಿಟ್ ನಾವೇ ಇಟ್ಕೊಂಡಿರ್ಬೇಕು ಕಾರಲ್ಲಿ. ಸೊ ಏನೇ ಪ್ರಾಬ್ಲಮ್ಸ್ ಏನೇ ಬಂದ್ರು ಜಾಸ್ತಿ ನಮ್ಗೆ ಲೇಬರ್ ಸಿಗಲ್ಲ, ಈಸಿಯಾಗಿ ಚೀಪ್ ಲೇಬರ್ ಎಲ್ಲಾದ್ರು ನಾವೇ ಮಾಡ್ಕೋಬೇಕಾಗುತ್ತೆ. ಬಟ್ ಇಂಡಿಯಾದಲ್ಲಿ ಹಂಗಲ್ಲ, ಎಲ್ಲ ಚೀಪ್ ಆಗಿ ಲೇಬರ್ ಸಿಗುತ್ತೆ. ಇದು ಯುರೋಪಿಯನ್ ಸ್ಟ್ರಕ್ಚರ್ ಬಿಲ್ಡಿಂಗ್ಸ್ ಇದೆ. ಟೈಮ್ 9:30ನಾ? ಎಸ್, ಎಲ್ಲ 9 ಆಯ್ತು. ಹೋಗ್ತಾ ಇದೀವಿ ಬಂದಿಲ್ಲ. ಹಾಸ್ಪಿಟಲ್, ಇದು ಹಾಸ್ಪಿಟಲ್. ಸಾರಿ, ಅಲ್ಲಿ ಬೋರ್ಡ್ ಸೈಡ್. ಟೈಮ್ ಆಯ್ತು. 9:07. ಲೇಟ್ ಆಯ್ತಪ್ಪ. ಮತ್ತೇನ್ ಡಿಫ್ರೆನ್ಸಸ್ ಹೇಳ್ತಾ ಇದ್ದ? ಬೇರೆ ಏನಾದ್ರು ಮಾತಾಡು. ಬೇಡ ಡಿಫ್ರೆನ್ಸ್. ಇದು ನೋಡಿ ಆಫೀಸಸ್ ಈ ತರ ಪೆಟ್ರೋಲ್ ಸ್ಟೇಷನ್, ಫ್ಯೂಲ್ ಸ್ಟೇಷನ್ ಕಾಣಿಸ್ತಾ ಇದೆ ಅಲ್ಲಿ. ಹೌದಾ? ಕಾಣಿಸ್ತಿಲ್ಲ. ಹೌದಾ ಅಂತ ನೀನ್ ಹೇಳಿದ್ರೆ ಇಲ್ಲಿ ಕಾಣಿಸ್ಬೇಕು. ಅದ್ ಮುಂದಿದೆ, ನನಗೆ ಕಾಣಿಸ್ತಾ ಇದೆ, ಆಮೇಲೆ ತೋರಿಸ್ತೇನೆ. ಸೊ ಅಂದ್ರೆ ಪೆಟ್ರೋಲ್ಗೆ ಇಂಡಿಯಾದಲ್ಲೆಲ್ಲ ಪೆಟ್ರೋಲ್ ಫಿಲ್ಲಿಂಗ್ ಸ್ಟೇಷನ್ ಅಲ್ಲೆಲ್ಲ ಸ್ಟಾಫ್ ಇರ್ತಾರೆ, ಬಂದ್ಬಿಟ್ಟು ಹಾಕ್ತಾರೆ. ಇಲ್ಲೆಲ್ಲ ನಾವೇ ಪೆಟ್ರೋಲ್ ಫಿಲ್ ಮಾಡ್ಕೋಬೇಕು. ಅದೇ ರೀತಿ ಏನಾದ್ರು ಪಂಚರ್ ಗಿಂಚರ್ ಆಯ್ತು ಕಾರು, ಅದನ್ನ ಹಾಕೋದು ನಾವೇ ತಿಳ್ಕೊಂಡಿರ್ಬೇಕು. ಕಿಟ್ ಎಲ್ಲ ರೆಡಿ ಇಟ್ಕೊಂಡಿರ್ಬೇಕು. ಎವ್ರಿ 500 ಮೀಟರ್ಸ್ಗೆ ನಮ್ಗೆ ಪಂಚರ್ ಶಾಪ್ ಎಲ್ಲ ಸಿಗೋದಿಲ್ಲ. ಸೊ ಅದೇ ತರ ಮೋಸ್ಟ್ ಆಫ್ ದ ಥಿಂಗ್ಸ್ ನಾವೇ ಮಾಡ್ಕೋಬೇಕು. ತುಂಬಾ ಇಂಡಿಪೆಂಡೆಂಟ್ ಆಗಿರ್ಬೇಕು. ನೋಡಲ್ಲ, ಅದೇ ಪೆಟ್ರೋಲ್ ಸ್ಟೇಷನ್ ಅಂದ್ರೆ ಫ್ಯೂಲ್ ಸ್ಟೇಷನ್ ಕಾಣಿಸ್ತದೆ. ಫ್ಯೂಲ್ ಸ್ಟೇಷನ್, ಪೆಟ್ರೋಲ್ ಬಂಕ್ ಅಂತೀವಿ, ಇಲ್ಲಿ ಫ್ಯೂಲ್ ಸ್ಟೇಷನ್ ಅಂತಾರೆ. ಗ್ಯಾಸ್ ಸ್ಟೇಷನ್ ಅಂತಾರೆ ಆಕ್ಚುಲಿ. ಗ್ಯಾಸ್ ಸ್ಟೇಷನ್. ಪೆಟ್ರೋಲ್ ಬಂಕ್ ಅಂತೀವಿ ನಾವು ಇಂಡಿಯಾದಲ್ಲಿ. ಬಂಕ್ ಅಂತ ಅಲ್ಲಿದೆ ಒಂದು ಫ್ಯೂಲ್ ಸ್ಟೇಷನ್. ಇದಲ್ವಾ ಸ್ಟೇಷನ್. ಆಮೇಲೆ ನಾವೇ ಫಿಲ್ ಮಾಡ್ಕೊಂಡು ನಾವು ಪೇ ಮಾಡ್ಬೇಕು. ಇದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ ಅನ್ಸುತ್ತೆ. ಚೆನ್ನಾಗಿದಲ್ಲ? ಇದು ಟಿಪಿಕಲ್ ಯುರೋಪಿಯನ್ ಸ್ಟೈಲ್ ಮನೆಗಳು. ಚೆರಿ ಬ್ಲಾಸಮ್ ನೋಡಿ ಮನೆ ಎದುರುಗಡೆ. Turn right onto Marlborough Road.
ರೋಡಲ್ಲಿ ಮರಗಳು ಎಷ್ಟು ಚೆನ್ನಾಗಿ ಪಾರ್ಕ್. ಮಮತಾ ಆಫೀಸ್ ಬಂತು. 40 minutes ಡ್ರೈವ್. ಪೀಕ್ ಅವರ್ಸ್ ಅಲ್ಲಿ 40 minutes, ರೆಗ್ಯುಲರ್ ಅವರ್ ಅಲ್ಲಿ 20 minutes. ಓಕೆ, ಬಾಯ್ ಬಾಯ್, ಹ್ಯಾವ್ ಅ ನೈಸ್ ಡೇ. ಹುಷಾರು. ಓಕೆ, ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್. ಹಾಯ್. ಇವಾಗ ಸ್ಕೂಲ್ ಬಿಡ್ತು, ರಾಜು ಬಂದಿದ್ದಾರೆ. ಅಭಿನ ಪಿಕ್ ಮಾಡ್ಕೊಂಡು ನನ್ನನ್ನು ಪಿಕ್ ಮಾಡೋದಕ್ಕೆ. ಎಷ್ಟು ಗಂಟೆ ಅಭಿ ಇವಾಗ? 4 o'clock. ಲಂಡನ್ ಬ್ರಿಡ್ಜ್ ಆಯ್ತು. ಲಂಡನ್ ಬ್ರಿಡ್ಜ್ ಎಲ್ಲೋದ್ರು? ಏಯ್ ಕೂತ್ಕೊಳ್ಳ, ದಂಡ್ರ ಬಂದಿದ್ದಾನ. ಮನೆಗೆ ಹೋಗಿ ನೆಕ್ಸ್ಟ್ ಏನ್ ಮಾಡೋದಾ? ನನ್ನ ಟಿಪಿಕಲ್ ಡೇ ಅಂದ್ರೆ 9 to 5 hours ಹೇಗಿರುತ್ತೆ ಆಫೀಸ್ಗೆ ಹೋಗೋದು, ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಮರಾ ಡೈರೀಸ್ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.